ದಯಮಾಡಿ ಯಾರೂ ನನ್ನ ಮೇಲೆ ಕೋಪ ಮಾಡಿಕೊಳ್ಳಬೇಡಿ. ಮತ್ತೆಂದೂ ಇತ್ತ ಗೂಢಾಚರ್ಯ ನಡೆಸಲು ಬರುವುದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಹೆದರಬೇಡ ಶುಕಾಸುರ, ನಿನಗೆ ಯಾವ ಪ್ರಾಣಾಪಾಯದ ಬೆದರಿಕೆಯೂ ಇಲ್ಲ. ನಿರಾಯುಧನಾದ ದೂತನಿಗೆ ಶಿಕ್ಷೆ ವಿಧಿಸುವುದು ರಾಜನೀತಿಯಲ್ಲ. ವಿಭೀಷಣ, ತನ್ನ ಕರ್ತವ್ಯದಿಂದ ಬಂದಿರುವ ಈ ಶುಕಾಸುರನನ್ನು ಬಿಟ್ಟು ಬಿಡು. ಹಾಗೆ ಆಗಲಿ ಪ್ರಭು. ಶುಕಾಸುರ, ಇನ್ನೂ ನಿರ್ಭಯವಾಗಿ ಲಂಕೆಗೆ ಹೊರಡಬಹುದು. ನಿಮ್ಮೆಲ್ಲರ ಕರುಣೆಗೆ ನನ್ನ ವಂದನೆಗಳು. ಹೋಗು ಶುಕಾಸುರ, ನಿನ್ನನ್ನು ಯಾರೂ ಹಿಂಸಿಸುವುದಿಲ್ಲ. ಆದರೆ ನೀನು ಲಂಕೆಗೆ ಹೋದ ಮೇಲೆ ನನ್ನ ಈ ಮಾತನ್ನು ನಿನ್ನ ಪ್ರಭುವಿಗೆ ತಿಳಿಸಬೇಕು. ಹೇಳುತ್ತೇನೆ ಪ್ರಭು, ಹೇಳುತ್ತೇನೆ. ಸರಿ, ಹಾಗಾದ್ರೆ ಕೇಳು. ರಾವಣ, ನೀನು ಯಾವ ಬಲದ ಮೇಲೆ ಭರವಸೆ ಇಟ್ಟು ನನ್ನ ಸೀತೆಯನ್ನು ಅಪಹರಿಸಿದೆಯೋ ಆ ಬಲವನ್ನು ಪ್ರದರ್ಶಿಸಲು ನೀನು ಸಿದ್ಧನಾಗು. ಲಂಕೆಯ ಮಹಾದ್ವಾರದಿಂದ ಹಲವು ಪ್ರಾಕಾರದಿಂದ ಕೂಡಿರುವ ನಿನ್ನ ಲಂಕಾ ಪಟ್ಟಣವು, ನಿನ್ನ ರಾಕ್ಷಸ ಸೈನ್ಯವು ನನ್ನ ಬಾಣಾಘಾತದಿಂದ ಧ್ವಂಸವಾಗುವುದನ್ನು ನೀನೇ ನೋಡು. ದೇವರಾಜನಾದ ಇಂದ್ರ ದಾನವರ ಮೇಲೆ ವಜ್ರಾಯುಧವನ್ನು ಪ್ರಯೋಗಿಸುವಂತೆ ಸೈನ್ಯ ಸಮೇತನಾದ ನಿನ್ನ ಮೇಲೆ ನಾನು ನನ್ನ ಪ್ರತಾಪವನ್ನು ಪ್ರಯೋಗಿಸುತ್ತೇನೆ. ಈ ಮಾತುಗಳನ್ನು ನೀನು ನಿನ್ನ ಪ್ರಭುವಿಗೆ ಹೇಳಬೇಕು. ಖಂಡಿತ ತಿಳಿಸುತ್ತೇನೆ ಪ್ರಭು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಂಡೋದರಿ, ಅತ್ತೆಯವರೇ, ಇದೇನು ದುಃಖದಿಂದ ನಿನ್ನ ಮುಖವೆಲ್ಲ ಬಾಡಿದೆಯಲ್ಲ, ಅತ್ತು ಅತ್ತು ನಿನ್ನ ಕಣ್ಣುಗಳೆಲ್ಲ ಕೆಂಪಾಗಿವೆಯಲ್ಲ. ಏಕೆ ಮಂಡೋದಿರಿ, ಏನಾಯಿತು? ದುಃಖವನ್ನಲ್ಲದೆ ನನ್ನ ಪಾಲಿಗೆ ಇನ್ನೇನಿದೆ ಅಮ್ಮ? ಮಂಡೋದರಿ, ಅಳಬೇಡ ಮಂಡೋದರಿ, ಸಮಾಧಾನ ಮಾಡಿಕೊ. ವೀರಾಧಿವೀರ ರಾವಣನ ಮಡದಿಯಾದ ನೀನು ಹೀಗೆ ಅಸಹಾಯಕಳಾಗಿ ಅಳುವುದೆಂದರೇನು? ನೋಡ, ನಿನ್ನ ದುಃಖಕ್ಕೆ ಕಾರಣವಾದ್ರೂ ಏನು? ಅತ್ತೆಯವರೇ, ನಿತ್ಯ ಯಾವ ಭಯ ನನ್ನನ್ನು ಕಾಡುತ್ತಿತ್ತೋ ಆ ಭಯವು ನಿಜವಾಗುವ ಸಮಯ ಸನ್ನಿಹಿತವಾಗುತ್ತಿದೆ ಎಂದು ನನಗೆ ಚಿಂತೆಯಾಗಿದೆ. ಭಯವೇ? ಯಾವ ಭಯ? ನಿಮ್ಮ ಪುತ್ರ ಶ್ರೀರಾಮನ ಸತಿ ಸೀತೆಯನ್ನು ದಂಡಕಾರಣ್ಯದಿಂದ ಅಪಹರಿಸಿ ತಂದು ಅಶೋಕವನದಲ್ಲಿಟ್ಟರು. ಅಂದು ಆರಂಭವಾದ ಭಯ ದಿನೇ ದಿನೇ ಹೆಚ್ಚಾಗಿ ಈಗ ಅಂತಿಮ ಘಟ್ಟಕ್ಕೆ ತಲುಪಿದೆ. ಮಂಡೋದರಿ, ಭಯಪಡಬೇಡ. ಸೀತೆ ಮಹಾಪತಿವ್ರತೆ ಎಂಬುದು ಲೋಕಕ್ಕೆ ಗೊತ್ತಿದೆ. ಪ್ರಸಂಗ ಬಂದ್ರೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತಾಳೆಯೇ ಹೊರತು ಪರಪುರುಷನ ವಶವಾಗುವುದಿಲ್ಲ. ರಾವಣ ಸೀತೆಯನ್ನು ವಶಪಡಿಸಿಕೊಳ್ಳುತ್ತಾನೆ ಎಂಬ ಭಯ ಬೇಡ. ಭಯವನ್ನು ಬಿಟ್ಟು ಬಿಡು. ಆ ಭಯವಲ್ಲ ಅತ್ತೆ, ಅದಕ್ಕಿಂತ ಮಿಗಿಲಾದದ್ದು, ಅದಕ್ಕಿಂತ ಆತಂಕಕಾರಿಯಾದದ್ದು, ಎಲ್ಲಕ್ಕಿಂತ ಭಯಾನಕವಾದ ಭಯ ನನ್ನನ್ನು ಕಾಡುತ್ತಿದೆ. ಭಯಾನಕ ಭಯವೇ? ಅಂದರೇನು ಮಂಡೋದರಿ? ಅಂಥ ಯಾವ ಭಯ ನಿನ್ನನ್ನು ಇಷ್ಟು ಆತಂಕಕ್ಕೀಡು ಮಾಡಿದೆ? ಅತ್ತೆಯವರೇ, ತನ್ನ ಪ್ರೀತಿಯ ಸತಿಯನ್ನು ಬಿಡಿಸಿಕೊಂಡು ಹೋಗುವುದಕ್ಕಾಗಿ ರಾಮನು ಅಪಾರ ವಾನರ ಸೈನ್ಯದೊಂದಿಗೆ ಲಂಕೆಯ ತೀರದಲ್ಲಿ ಬೀಡು ಬಿಟ್ಟಿರುವ ವಿಷಯ ನಿಮಗೆ ತಿಳಿಯದೆ? ಆ ವಿಷಯ ತಿಳಿದ ಮೇಲೂ ಭಯ ಪಡದೆ ನೆಮ್ಮದಿಯಿಂದ ಇರಲು ಸಾಧ್ಯವೇ? ಮಂಡೋದರಿ, ನಿಜ, ನನಗೂ ವಿಷಯ ತಿಳಿದಿದೆ. ಸಾಗರಕ್ಕೆ ಸೇತುವೆ ಕಟ್ಟಿ
ಅಪಾರವಾದ ವಾನರ ಸೇನೆಯೊಂದಿಗೆ ರಾಮ ಲಂಕೆಗೆ ಬಂದಿರುವುದು ನಂಬಲು ಅಸಾಧ್ಯವಾದರೂ ನಾವೀಗ ಅದನ್ನು ನಂಬಲೇಬೇಕು. ನಿಮ್ಮ ಪುತ್ರ ವಿಭೀಷಣ ಕೂಡ ನನ್ನ ಪತಿಯನ್ನು ಅಧರ್ಮದ ದಾರಿಯಿಂದ ಹಿಂತಿರುಗಿಸಲು ಮಾಡಿದ ಪ್ರಯತ್ನವೆಲ್ಲ ವಿಫಲವಾದವು. ಈಗ ಅವನು ರಾಮನ ಪಕ್ಷವನ್ನೇ ಸೇರಿಕೊಂಡ. ಮಂಡೋದರಿ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಇಬ್ಬರು ಮಕ್ಕಳು ಈ ರೀತಿ ಬೇರೆ ಬೇರೆ ಆಗುತ್ತಾರೆ ಎಂದು ನಾನು ಅಂದುಕೊಂಡಿರಲಿಲ್ಲ. ನನ್ನ ತಮ್ಮಂದಿರು ಪರಸ್ಪರ ಶತ್ರುಗಳಂತೆ ಹೋರಾಡಲು ನಿಂತಿದ್ದಾರೆ. ಇಬ್ಬರಲ್ಲಿ ಒಬ್ಬರಿಗೆ ಹಾನಿಯಾದರೂ ಸಂಕಟವಾಗುವುದು ನನಗೆ. ಲಂಕೇಶ್ವರನಿಗೆ ಪ್ರಣಾಮಗಳು. ಶುಕಾಸುರ, ಇಷ್ಟು ಬೇಗ ಬಂದ್ಬಿಟ್ಟೆಯ? ಈ ಸಲ ಯಾವ ವಾನರರ ಕೈಗೂ ಸಿಕ್ಕಿ ಬೀಳಲಿಲ್ಲವೇ? ಪ್ರಭು, ನಾನು ವಾನರ ರೂಪವನ್ನು ಧರಿಸಿದ್ದರಿಂದ ಯಾವ ವಾನರರು ನನ್ನನ್ನು ಗುರುತು ಹಿಡಿಯಲಿಲ್ಲ. ಆದರೆ ನಿಮ್ಮ ಸೋದರ ವಿಭೀಷಣ ನನ್ನನ್ನು ಗುರುತು ಹಿಡಿದು ಬಿಟ್ಟರು. ಆ ಪಾಪಿಯು ಹೆಜ್ಜೆ ಹೆಜ್ಜೆಗೂ ನನಗೆ ತೊಂದರೆ ಕೊಡುತ್ತಿದ್ದಾನೆ. ಆ ಕುಲವೈರಿಯನ್ನು ನನ್ನ ಸೋದರನೆಂದು ಕರೆಯಬೇಡ. ಆ ನಿಮ್ಮ ಶತ್ರುವೆ ನನ್ನನ್ನು ರಾಮನ ಬಳಿ ಕರೆದುಕೊಂಡು ಹೋದರು. ಅಂದರೆ ನಾನು ಹೇಳಿದ ಯಾವ ಕೆಲಸವನ್ನು ನೀನು ಮಾಡಿಕೊಂಡು ಬಂದಿಲ್ಲ? ಮಾಡಿಕೊಂಡು ಬಂದಿದ್ದೇನೆ ಪ್ರಭು. ಆಶ್ಚರ್ಯವೇನೆಂದರೆ ಆ ರಾಮನೇ ವಾನರ ಸೈನ್ಯದ ಬಲಾಬಲಗಳನ್ನು ತಿಳಿದುಕೊಂಡು ಹೋಗಲು ಅನುಮತಿ ನೀಡಿದ. ಜೊತೆಗೆ ನನಗೆ ಅಭಯವನ್ನೂ ನೀಡಿದ. ಹೀಗಾಗಿ ನಾನು ಜೀವಸಹಿತ ಹಿಂದಿರುಗಿದೆ. ಏನು? ರಾಮನು ನಿನಗೆ ಜೀವದಾನ ಕೊಟ್ಟು ತನ್ನ ಸೈನ್ಯದ ಬಲಾಬಲಗಳನ್ನು ತಿಳಿದುಕೊಳ್ಳಲು ಹೇಳಿದನೆ. ಆಶ್ಚರ್ಯಕರವಾಗಿದೆಯಲ್ಲ. ಹೌದು ಪ್ರಭು, ನೀವು ಅವರ ಸೈನ್ಯದ ಬಲಾಬಲಗಳನ್ನು ತಿಳಿದರೆ ಏನೋ ಆಗಬಹುದೆಂಬ ಭಯವು ಕಿಂಚಿತ್ತೂ ಅವರಲ್ಲಿರಲಿಲ್ಲ. ಇದೆಲ್ಲ ನಾಟಕವಿರಬೇಕು ಶುಕಾಸುರ. ತನ್ನ ಸೈನ್ಯದ ಬಲಾಬಲಗಳನ್ನು ತಿಳಿದು ನಾನು ಭಯಭೀತನಾಗಿ ಶರಣಾಗಿ ಸೀತೆಯನ್ನು ಒಪ್ಪಿಸುತ್ತೇನೆಂಬ ಭ್ರಮೆಯಲ್ಲಿರಬೇಕು. ಅದಿರಲಿ, ನೀನು ಎರಡನೇ ಸಲ ಹೋದಾಗ ಅಲ್ಲಿ ಏನಾಯ್ತೆಂದು ಹೇಳು. ಹೇಳುತ್ತೇನೆ ಪ್ರಭು, ಖಂಡಿತ ಹೇಳುತ್ತೇನೆ. ರಾವಣ, ನೀನು ಯಾವ ಬಲದ ಮೇಲೆ ಭರವಸೆ ಇಟ್ಟು ನನ್ನ ಸೀತೆಯನ್ನು ಅಪಹರಿಸಿದೆಯೋ ಆ ಬಲವನ್ನು ಪ್ರದರ್ಶಿಸಲು ನೀನು ಸಿದ್ಧನಾಗು. ಲಂಕೆಯ ಮಹಾದ್ವಾರದಿಂದ ಹಲವು ಪ್ರಾಕಾರದಿಂದ ಕೂಡಿರುವ ನಿನ್ನ ಲಂಕಾ ಪಟ್ಟಣವು, ನಿನ್ನ ರಾಕ್ಷಸ ಸೈನ್ಯವು ನನ್ನ ಬಾಣಾಘಾತದಿಂದ ಧ್ವಂಸವಾಗುವುದನ್ನು ನೀನೇ ನೋಡು. ದೇವರಾಜನಾದ ಇಂದ್ರ ದಾನವರ ಮೇಲೆ ವಜ್ರಾಯುಧವನ್ನು ಪ್ರಯೋಗಿಸುವಂತೆ ಸೈನ್ಯ ಸಮೇತನಾದ ನಿನ್ನ ಮೇಲೆ ನಾನು ನನ್ನ ಪ್ರತಾಪವನ್ನು ಪ್ರಯೋಗಿಸುತ್ತೇನೆ. ಈ ಮಾತುಗಳನ್ನು ನೀನು ನಿನ್ನ ಪ್ರಭುವಿಗೆ ಹೇಳಬೇಕು. ನಾನು ಎರಡನೇ ಸಲ ಅವರ ಕೈಗೆ ಸಿಕ್ಕಿಬಿದ್ದಾಗ ಮರಣವೇ ಪ್ರಾಪ್ತವಾಗುತ್ತದೆ ಎಂದು ಭಾವಿಸಿದೆ. ಅದೇ ಉದ್ದೇಶದಿಂದ ವಿಭೀಷಣ ನನ್ನನ್ನು ರಾಮನ ಬಳಿ ಕರೆದುಕೊಂಡು ಹೋದ. ಆದರೆ ಮಹಾ ತೇಜಸ್ವಿಯಾದ ರಾಮನು ನನ್ನನ್ನು ಬಂಧನದಿಂದ ಬಿಡಿಸಿದ. ಏನು? ಆಶ್ಚರ್ಯಕರವಾಗಿದೆಯಲ್ಲ. ಎರಡನೇ ಸಲ ಸಿಕ್ಕಿಬಿದ್ದಾಗಲೂ ಜೀವದಾನವೇ? ಅಚ್ಚರಿಯ ಸಂಗತಿ, ಅಚ್ಚರಿಯ ಸಂಗತಿ. ಪ್ರಭು, ಆ ರಾಮ, ಆತನ ಸಹಚರರು, ಅವರ ಗುಣ ಸ್ವಭಾವಗಳು ನಿಜವಾಗಲೂ ವಿಶೇಷವಾಗಿದೆ. ಏನಂತಹ ವಿಶೇಷವಾಗಿರುವುದು? ಪ್ರಭು, ದಶರಥ ಪುತ್ರನಾದ ರಾಮನು, ಆತನ ಸೋದರ ಲಕ್ಷ್ಮಣ, ನಿಮ್ಮ ಸೋದರ ವಿಭೀಷಣ, ಮಹಾಪರಾಕ್ರಮಿಯಾದ ಸುಗ್ರೀವ, ಈ ನಾಲ್ವರು ಲೋಕಪಾಲರಿಗೆ ಸಮಾನರಾಗಿದ್ದಾರೆ. ಪ್ರಭು, ಅಷ್ಟೇ ಅಲ್ಲ, ಇವರು ಅಸ್ತ್ರ ಶಸ್ತ್ರಗಳಲ್ಲಿ
ಪರಿಣಿತರು, ಮಹಾಪರಾಕ್ರಮಿಗಳು. ಈ ನಾಲ್ವರು ಒಟ್ಟಾಗಿ ಸೇರಿದರೆ ಅವರಿಗೆ ವಿಜಯ ಸುಲಭವೆನಿಸುತ್ತದೆ. ಶುಕಾಸುರ, ಯಾರ ವಿಜಯ ಸುಲಭವೆಂದು ಹೇಳುತ್ತಿರುವೆ? ಹೆತ್ತ ಕರುಳಿನ ಸಂಕಟವೇನೆಂದು ನನಗೆ ಅರ್ಥವಾಗುತ್ತದೆ. ಆದರೆ ನನ್ನ ಪತಿಗೆ ಏನಾದರೂ ಕೇಳಾದರೆ ಗತಿ ಏನೆಂದು ನಾನು ತಲ್ಲಣಿಸುತ್ತಿದ್ದೇನೆ. ಅದಕ್ಕಾಗಿಯೇ ನಾನು ದುಃಖಿಸುತ್ತಿದ್ದೇನೆ. ರಾಮನೊಂದಿಗೆ ಯುದ್ಧ ಮಾಡಿದರೆ ನಿನ್ನ ಪತಿಗೆ ಏನಾದರೂ ಆಪತ್ತು ಸಂಭವಿಸುವುದು ಎಂದು ದುಃಖ ಪಡುತ್ತಿರುವೆಯಾ? ಹೌದು ಅತ್ತೆಯವರೇ. ಏಕೆಂದರೆ ಲಂಕೇಶ್ವರನಿಗೆ ಮಾನವರು ಮತ್ತು ವಾನರರ ಹೊರತು ಉಳಿದವರಿಂದ ಅಜೇಯನೆಂದು ಬ್ರಹ್ಮನಿಂದ ವರವಿರುವುದು. ಆದರೆ ಈಗ ಯುದ್ಧಕ್ಕೆ ಬಂದಿರುವುದು ಅದೇ ಮಾನವರು, ಅದೇ ವಾನರರು. ನಿನ್ನ ಮಾತು ನಿಜ ಮಂಡೋದರೆ ಬ್ರಹ್ಮನ ವರಬಲ ಮಾನವರು ಮತ್ತು ವಾನರ ವಿರುದ್ಧ ರಾವಣನನ್ನು ಕಾಪಾಡಲು ಸಾಧ್ಯವಿಲ್ಲ. ಕೋಪಿಸಿಕೊಳ್ಳಬೇಡಿ ಪ್ರಭು, ನಾನು ವಾಸ್ತವ ಸಂಗತಿಯನ್ನು ಹೇಳುತ್ತಿದ್ದೇನೆ. ಕಪಿಗಳ ಸೈನ್ಯದ ಬೆಂಬಲವಿಲ್ಲದೆ ಆ ನಾಲ್ವರು ವೀರರು ಈ ಭದ್ರಕೋಟೆಯಾದ ಲಂಕೆಯನ್ನು ಧ್ವಂಸಗೊಳಿಸಲು ಸಮರ್ಥರು. ಅದರಲ್ಲೂ ಆ ಶ್ರೀರಾಮನ ತೇಜಸ್ಸನ್ನು ಗಮನಿಸಿದರೆ ಆತನೊಬ್ಬನೇ ಈ ಲಂಕಾಪಟ್ಟಣವನ್ನು ಧ್ವಂಸಗೊಳಿಸಲು ಸಮರ್ಥನೆಂದು ಭಾವನೆ ಬರುತ್ತಿದೆ. ಶುಕಾಸುರ, ನೀನೊಬ್ಬನೇ ಉಳಿದಿದ್ದೆ ಶತ್ರುವಿನ ಪ್ರಶಂಸೆ ಮಾಡಲು. ನಾನು ನಿನ್ನನ್ನು ಶತ್ರುವಿನ ಬಲಾಬಲಗಳನ್ನು ತಿಳಿದುಕೊಂಡು ಬಾ ಎಂದು ಕಳಿಸಿದ್ದೇನೆ ಹೊರತು ಅವನನ್ನು ಹೊಗಳುವುದು ಹೇಗೆಂದು ತಿಳಿದುಕೊಂಡು ಬರುವುದಕ್ಕಲ್ಲ. ಪ್ರಭು, ಅವರ ಸಾಮರ್ಥ್ಯವೇನೆಂದು ಹೇಳಿದರೆ ಅದನ್ನು ಪ್ರಶಂಸೆ ಎಂದು ಏಕೆ ತಿಳಿಯಬೇಕು? ನಿಮ್ಮ ಅಪೇಕ್ಷೆಯಂತೆ ಶತ್ರುವಿನ ಬಲಾಬಲಗಳನ್ನು ವಿವರಿಸಲು ಪ್ರಯತ್ನಿಸುತ್ತಿದ್ದೇನೆ. ನಿಮಗೆ ಬೇಸರವಾದರೆ ಹೇಳುವುದಿಲ್ಲ ಬಿಡಿ. ನನ್ನ ಬೇಸರದ ವಿಷಯವನ್ನು ಬಿಡು. ಅಲ್ಲಿ ನಿನಗೆ ತಿಳಿದಿರುವುದನ್ನು ಹೇಳು. ಪ್ರಭು, ರಾಮನ ರಕ್ಷಣೆಯಲ್ಲಿರುವ ಅಪಾರವಾದ ವಾನರ ಸೈನ್ಯವು ಸಮಸ್ತ ದೇವತೆಗಳಿಗೂ ದಾನವರಿಗೂ ದುರ್ಜಯವಾಗಿದೆ. ಅವರ ಶಕ್ತಿ ಸಾಮರ್ಥ್ಯವು ಅಪಾರವಾದುದು. ಅವರ ಯುದ್ಧೋತ್ಸಾಹವನ್ನು ಗಮನಿಸಿದರೆ ನಮ್ಮ ಲಂಕೆಯ ರಾಕ್ಷಸರಿಗೆ ಹೆದರುವಂತೆ ಕಾಣುತ್ತಿಲ್ಲ. ಆದ್ದರಿಂದ ಅನ್ಯತಾ ಭಾವಿಸಬೇಡಿ ಪ್ರಭು. ಲಂಕೆಯ ಹಿತದೃಷ್ಟಿಯಿಂದ ಹೇಳುತ್ತಿದ್ದೇನೆ. ನೀವು ರಾಮನೊಡನೆ ಸಂಧಿಯನ್ನು ಮಾಡಿಕೊಂಡು ಆ ಸೀತಾಮಾತೆಯನ್ನು ಹಿಂದಿರುಗಿಸುವುದು ಉತ್ತಮ ಎಂದು ನನ್ನ ಭಾವನೆ. ಸಾಧ್ಯವಿಲ್ಲ ಶುಕಾಸುರ. ನೀನು ಆ ಕಪಿಗಳ ಪೀಡೆಗೆ ಒಳಗಾಗಿ ಭಯದ ಭ್ರಾಂತಿಯಿಂದ ಮಾತನಾಡುತ್ತಿರುವೆ. ನಿನ್ನ ಭಯದ ಕಣ್ಣುಗಳಿಗೆ ಆ ನರವಾನರರೇ ಪರಾಕ್ರಮಿಗಳಂತೆ ಕಾಣುತ್ತಿದ್ದಾರೆ. ಏ ದಶಕಂಠ ರಾವಣನ ಪರಾಕ್ರಮವನ್ನು ಮರೆತು ಬಿಟ್ಟೆಯಾ? ರಣರಂಗದಲ್ಲಿ ನನ್ನನ್ನು ಎದುರಿಸಿ ನಿಲ್ಲುವ ಧೀರ ಯಾರಿದ್ದಾರೆ? ಹೌದು ಪ್ರಭು, ನಿಮ್ಮನ್ನು ಜಯಿಸುವವರು ದೇವತೆಗಳಲ್ಲೂ ಇಲ್ಲ, ಗಂಧರ್ವರಲ್ಲೂ ಇಲ್ಲ. ಗಂಧರ್ವರಲ್ಲೇ ಇಲ್ಲ ಎಂದ ಮೇಲೆ ಏ ನರವಾನರ ಕುನ್ನಿಗಳಿಗೆ ನಾನು ಹೆದರಬೇಕೆ? ಶುಕಾಸುರ, ನಿನ್ನ ಉಪದೇಶದ ಮಾತುಗಳು ನನಗೆ ಬೇಕಾಗಿಲ್ಲ. ನಾನು ಹೇಳಿದಂತೆ ಮಾಡಬೇಕು ಅಷ್ಟೇ. ಆಗಲಿ ಪ್ರಭು. ಹೊರಡು. ವಾನರ ವೀರ ಹನುಮಂತ ಏಕಾಂಗಿಯಾಗಿ ವಿಸ್ತಾರವಾದ ಸಮುದ್ರವನ್ನು ದಾಟಿ ಬಂದು ಲಂಕಾ ದಹನ ಮಾಡಿ ಅವಾಂತರ ಮಾಡಿ ಸುರಕ್ಷಿತವಾಗಿ ಹಿಂದಿರುಗಿದ. ಈಗ ಅದೇ ವಾನರ ಸೈನ್ಯದೊಂದಿಗೆ ರಾಮ ಬಂದಿದ್ದಾನೆ. ಚಿಂತೆಯಾಗುವುದಿಲ್ಲವೇ? ಆ ಚಿಂತೆ ಭಯ ನನಗೂ ಇದೆ ಮಂಡೋದರಿ. ನನ್ನ ಪುತ್ರರಿರುವರು ಶತ್ರುಗಳಂತೆ ಪರಸ್ಪರ ಯುದ್ಧ ಮಾಡುವುದನ್ನು ನಿಲ್ಲಿಸಬೇಕು.
ಮಾರ್ಗ ಒಂದೇ ಒಂದು. ರಾಮ ರಾವಣರ ಯುದ್ಧ ನಡೆಯಬಾರದು. ರಾಮ ರಾವಣರ ಯುದ್ಧ ನಡೆಯಬಾರದೆಂದರೆ ಸೀತೆಯನ್ನು ರಾಮನಿಗೆ ಒಪ್ಪಿಸಲೇಬೇಕು. ಹಾಗಾದರೆ ಮಾತ್ರ ಯುದ್ಧ ನಡೆಯುವುದಿಲ್ಲ. ಏಕೆಂದರೆ ಶರಣಾಗತರೊಂದಿಗೆ ರಾಮನು ಯುದ್ಧ ಮಾಡುವುದಿಲ್ಲವೆಂದು ನಾನು ಕೇಳಿದ್ದೇನೆ. ನಾನು ಕೇಳಿದ್ದೇನೆ ಮಂಡೋದರಿ, ನಿನ್ನ ಮಾತು ನಿಜ. ಶರಣಾಗತ ವತ್ಸಲನಾದ ರಾಮ ಯುದ್ಧ ಮಾಡದಿರಬಾರದು ಎಂದರೆ, ನಿನ್ನ ದುಃಖ ನಿವಾರಣೆಯಾಗಬೇಕು ಎಂದರೆ ರಾಮನಿಗೆ ಸೀತೆಯನ್ನು ಒಪ್ಪಿಸುವಂತೆ ರಾವಣನಿಗೂ ನಾವು ಒಪ್ಪಿಸಲೇಬೇಕು. ನಾನು ಆ ಪ್ರಯತ್ನ ಮಾಡಿ ಆಯಿತು. ನಿಮ್ಮ ಪುತ್ರ ವಿಭೀಷಣನು ಮಾಡಿ ಆಯಿತು. ಪಿತಾಮಹರು ಪ್ರಯತ್ನಿಸಿದ್ದೂ ಆಯಿತು. ಆದರೆ ಯಾರೂ ಅವರ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲ. ಈಗ ನೀವೇ ನನಗೆ ದಿಕ್ಕು. ಹೇಗಾದರೂ ಮಾಡಿ ನಿಮ್ಮ ಪುತ್ರನ ಮನಸ್ಸನ್ನು ಬದಲಾಯಿಸಿ ಸೀತೆಯನ್ನು ರಾಮನಿಗೆ ಒಪ್ಪಿಸುವಂತೆ ಮಾಡಬೇಕು. ಹಾಗೆ ಆಗಲಿ ಮಂಡೋದರಿ. ರಾವಣನ ಜೊತೆ ನಾನು ಮಾತಾಡುತ್ತೇನೆ. ಸೀತೆಯನ್ನು ರಾಮನಿಗೆ ಒಪ್ಪಿಸುವಂತೆ ಒತ್ತಾಯಿಸುತ್ತೇನೆ. ರಾಮನಿಂದ ನಿನಗೆ ಪರಾಜಯವಾಗುವುದು ಎಂದು ಹೆದರಿಸುತ್ತೇನೆ. ಏನೇ ಆಗಲಿ ರಾಮ ರಾವಣರ ಯುದ್ಧ ತಪ್ಪಬೇಕು. ಈ ಲಂಕೆ ಉಳಿಯಬೇಕು, ರಾವಣ ಉಳಿಯಬೇಕು. ನಿನ್ನ ದುಃಖ ನಿಲ್ಲಬೇಕು ಮಂಡೋದರಿ, ನಿಲ್ಲಬೇಕು. ಆ ಶ್ರೀರಾಮನ ತೇಜಸ್ಸನ್ನು ಗಮನಿಸಿದರೆ ಆತನೊಬ್ಬನೇ ಈ ಲಂಕಾಪಟ್ಟಣವನ್ನು ಧ್ವಂಸಗೊಳಿಸಲು ಸಮರ್ಥನೆಂದು ಭಾವನೆ ಬರುತ್ತಿದೆ. ಧ್ವಂಸಗೊಳಿಸಲು ಸಮರ್ಥನೆಂದು ಭಾವನೆ ಬರುತ್ತಿದೆ. ಧ್ವಂಸಗೊಳಿಸಲು ಸಮರ್ಥನೆಂದು ಭಾವನೆ ಬರುತ್ತಿದೆ. ಲಂಕೇಶ್ವರನಿಗೆ ಪ್ರಣಾಮಗಳು. ಬಾ ಶುಕಾಸುರ, ನೀನು ಹೇಳಿದ್ದನ್ನೇ ಮನನ ಮಾಡುತ್ತಿದ್ದೆ. ರಾಮ ಹಾಗೂ ಅವನ ವೀರರ ಬಲಾಬಲಗಳ ಬಗ್ಗೆ ಚಿಂತಿಸುತ್ತಿದ್ದೆ. ಆ ರಾಮನನ್ನು ಹೆದರಿಸಲು ಏನಾದರೂ ಉಪಾಯವಿದ್ದರೆ ಹೇಳು. ಪ್ರಭು, ಹೀಗೆ ನಿಂತ ಕಾಲ ಮೇಲೆ ಉಪಾಯವನ್ನು ಹೇಳುವುದು ಕಷ್ಟ. ಯೋಚಿಸಿ ಹೇಳಬೇಕು. ಏಕೆಂದರೆ ಆ ವಾನರ ಸೈನ್ಯವು ಅಪಾರವಾಗಿದೆ, ಅಸಂಖ್ಯಾತವಾಗಿದೆ. ಅವರಿಗೆ ಪರಾಜಯ, ನಮಗೆ ವಿಜಯ ಲಭಿಸುವಂಥ ಉಪಾಯವನ್ನು ಯೋಚಿಸಬೇಕು ಪ್ರಭು. ಈಗ ನೀನು ಏನು ಯೋಚಿಸಿರುವೆ ಅದನ್ನು ಹೇಳು. ಪ್ರಭು, ನಾನು ಯೋಚಿಸಿರುವುದು ಯುದ್ಧದ ಯೋಚನೆಯನ್ನು ಬಿಟ್ಟು ಸಂಧಿ ಮಾರ್ಗವನ್ನು ಅನುಸರಿಸುವುದು. ಅದರ ಪ್ರಕಾರ ಸೀತೆಯನ್ನು ಮತ್ತೆ ಮತ್ತೆ ಹಳೆಯ ರಾಗವನ್ನೇ ಹಾಡಬೇಡ. ರಾಜನಾದವನು ನಿಗ್ರಹಿಸಲು ಅನುಗ್ರಹಿಸಲು ಸಮರ್ಥನಾಗಿರುತ್ತಾನೆ. ಅವನ ಋಣದಲ್ಲಿ ಬಿದ್ದಿರುವ ನೀವು ಅವನಿಗೆ ಪ್ರಿಯವಾದ ಮಾತುಗಳನ್ನಾಡಬೇಕು. ಅಪ್ರಿಯವಾದ ಮಾತುಗಳನ್ನಾಡಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಳಬಾರದು. ಕ್ಷಮಿಸಿ ಪ್ರಭು, ನಿಮಗೆ ಅಗೌರವ ತರುವ ದೃಷ್ಟಿಯಿಂದ ನಾನು ಹೀಗೆ ಹೇಳಲಿಲ್ಲ. ವಾಸ್ತವವನ್ನು ನಿಮ್ಮ ಗಮನಕ್ಕೆ ತರುವುದು ನನ್ನ ಕರ್ತವ್ಯ ಎಂಬ ಭಾವನೆಯಿಂದ ಹೇಳಿದೆ. ಶುಕಾಸುರ, ಶತ್ರುಗಳು ಯುದ್ಧದ ಉದ್ದೇಶದಿಂದಲೇ ಇಲ್ಲಿಗೆ ಬಂದಿದ್ದಾರೆ. ನಾವು ಅವರನ್ನು ಎದುರಿಸಬೇಕು. ಅದಕ್ಕೆ ಅನುಕೂಲಕರವಾದ ಮಾತುಗಳನ್ನಾಡಬೇಕೇ ಹೊರತು ಶತ್ರುವಿನ ಪ್ರಶಂಸೆಯನ್ನಲ್ಲ. ಆದರೆ ಪ್ರಭು, ವಾಸ್ತವ ಸಂಗತಿಯನ್ನು ನಿಮಗೆ ತಿಳಿಸುವಾಗ ನಿಮಗೆ ಮತ್ತು ರಾಕ್ಷಸ ಕುಲಕ್ಕೆ ಹಿತವಾದ ಮಾತುಗಳನ್ನು ಹಿತವಾದ ಮಾತುಗಳನ್ನು ನೀನು ಆಡುತ್ತಿಲ್ಲ ಶುಕಾಸುರ.
ಅನಗತ್ಯವಾಗಿ ಶತ್ರುಗಳನ್ನು ಪ್ರಶಂಸೆ ಮಾಡುತ್ತಿರುವೆ. ಅದು ರಾಜನೀತಿಗೆ ವಿರುದ್ಧವಾಗಿ. ಪ್ರಭು, ನನ್ನ ಮಾತುಗಳಿಂದ ನಿಮಗೆ ಬೇಸರವಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಮಾಡುವುದೆಲ್ಲ ಮಾಡಿ ಈಗ ಕ್ಷಮೆ ಕೇಳಿದರೆ ವೀರಾಧಿವೀರನಾದ ರಾವಣನನ್ನು ಅವಮಾನಿಸುವಂತೆ ವಿರೋಧಿಯ ಗುಣಗಾನ ಮಾಡುತ್ತಿರುವೆಯಾ? ನಿನಗೆ ಮೃತ್ಯು ಭೀತಿ ಇಲ್ಲವೇ? ಇದೆ ಪ್ರಭು, ಖಂಡಿತ ಇದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅರಣ್ಯದಲ್ಲಿ ಕಾಡ್ಗಿಚ್ಚಿಗೆ ಸಿಕ್ಕಿದ ಮರಗಳು ಉಳಿದರೂ ಉಳಿಯಬಹುದು, ಆದರೆ ರಾವಣನ ರಾಜದಂಡಕ್ಕೆ ಸಿಕ್ಕ ಅಪರಾಧಿಗಳು ಉಳಿಯಲು ಸಾಧ್ಯವೇ ಇಲ್ಲ. ಪ್ರಭು, ನಾನು ಅಪರಾಧಿಯಲ್ಲ, ರಾಜದ್ರೋಹಿಯಲ್ಲ. ನೀವು ಹೇಳಿದ ಸೇವೆಯನ್ನು ನಾನು ಮಾಡಿದ್ದೇನಷ್ಟೇ. ಇದ್ದ ವಿಷಯವನ್ನು ಮನವರಿಕೆ ಮಾಡಿಕೊಂಡಿದ್ದೇನೆ. ದಯವಿಟ್ಟು ನನಗೆ ಜೀವದಾನ ಮಾಡಿ. ಹೇಳು ಮೇಲೆ. ನೀನು ಅಪರಾಧ ಮಾಡಿದ್ದರು ನೀನು ಮಾಡಿದ ಉಪಕಾರದ ಸ್ಮರಣೆಯಿಂದ ನನ್ನ ಮನಸ್ಸು ಶಾಂತವಾಗಿದೆ. ಇಲ್ಲವಾದರೆ ನಿನ್ನನ್ನೀಗಲೇ ಸಂಹರಿಸಿ ಬಿಡುತ್ತಿದ್ದೆ. ನಿನ್ನನ್ನು ಕ್ಷಮಿಸಿದ್ದೇನೆ, ತೊಲಗು ಇಲ್ಲಿಂದ. ಧನ್ಯನಾದೆ ಪ್ರಭು, ಧನ್ಯನಾದೆ. ನಿನ್ನ ಧನ್ಯವಾದ ಯಾರಿಗೆ ಬೇಕು? ಪ್ರಭು, ಶುಕಾಸುರ ಶತ್ರುವನ್ನು ಮತ್ತೆ ಮತ್ತೆ ಪ್ರಶಂಸೆ ಮಾಡುತ್ತಾ ನನ್ನ ವಿಶ್ವಾಸವನ್ನು ಕಳೆದುಕೊಂಡಿರುವೆ. ನನ್ನ ಪಾಲಿಗೆ ನೀನು ಸತ್ತಂತೆ. ತೊಲಗು ಇಲ್ಲಿಂದ. ಆಗಲಿ ಪ್ರಭು. ಮಾತೆ, ಕುಳಿತುಕೋ. ಪುತ್ರಿ ತ್ರಿಜಟೆ, ನೀನು ಸೀತೆಯನ್ನು ಕಾಣಲು ಹೋಗಿದ್ದೆಯಾ? ಹೌದು ಮಾತೆ, ಹೋಗಿದ್ದೆ. ಶ್ರೀರಾಮನ ಆಗಮನದ ವಿಷಯವನ್ನು ಸೀತೆಗೆ ತಿಳಿಸಿ ಬಂದೆ. ಸೀತೆಗೆ ಶುಭಕರವಾದ ಯಾವುದೇ ವಿಷಯ ತಿಳಿದರೂ ಮೊದಲು ಹೋಗಿ ಸೀತೆಗೆ ತಿಳಿಸುತ್ತೇನೆ ಮಾತೆ. ಅವಳ ಮುಖದಲ್ಲಿ ಕಂಡ ಆ ಸಮಾಧಾನವನ್ನು ಕಂಡು ನನಗೂ ನೆಮ್ಮದಿಯಾಯಿತು. ತ್ರಿಜಟೆ, ನೀನು ಒಳ್ಳೆಯ ಕೆಲಸವನ್ನೇ ಮಾಡುತ್ತಿರುವೆ. ಸೀತೆ ಸಮಾಧಾನದಿಂದಿರುವುದು ಬಹಳ ಮುಖ್ಯ. ಆದರೆ ಏಕೆ ಮಾತೆ, ಏನು ಆತಂಕ? ತ್ರಿಜಟೆ, ಮಾತೆಯವರ ಆತಂಕಕ್ಕೆ ಕಾರಣವಿದೆ. ಏನು ಕಾರಣ ಅನ್ನಲೇ? ತ್ರಿಜಟೆ, ನೀನು ಇನ್ನು ಮುಂದೆ ಎಚ್ಚರಿಕೆಯಿಂದಿರಬೇಕು. ಏಕೆಂದರೆ ಈಗಾಗಲೇ ಲಂಕೇಶ್ವರನಿಗೆ ನಾವು ಶತ್ರುಗಳಾಗಿದ್ದೇವೆ. ಅವರು ನಿಮ್ಮನ್ನು ಕರೆಸಿ ಎಚ್ಚರಿಕೆಯನ್ನು ಹೇಳಿದ್ದಾರೆ. ನಮ್ಮ ಕಾರ್ಯದಿಂದ ಸೀತೆಗೆ ಸಮಾಧಾನ ಸಿಕ್ಕಿದರೆ ಅದರಿಂದ ನಮಗೆ ಅಪಾಯವಾಗಬಹುದು. ತ್ರಿಜಟೆ, ವಿಭೀಷಣ ಪ್ರಭು ರಾಮನ ಕಡೆ ಸೇರಿದಾಗಿನಿಂದ ನಮ್ಮ ಮೇಲೆ ರಾವಣೇಶ್ವರನ ವಕ್ರದೃಷ್ಟಿ ಇದೆ. ಯಾವಾಗ ಏನಾಗಬಹುದೆಂಬ ಆತಂಕ ಕಾಡುತ್ತಿದೆ. ಸತ್ಕಾರ್ಯವನ್ನು ಮಾಡುವುದಕ್ಕೆ ಭಯಪಡಬೇಕೆ ಮಾತೆ? ಅಂಥ ಭಯವಿದ್ದಿದ್ದರೆ ನಾನು ಸೀತೆಯ ಪರವಾಗಿ ಕೆಲಸ ಮಾಡಲಾಗುತ್ತಿದ್ದೆ. ಆ ರಾಕ್ಷಸಿಯರು ರಾವಣನ ಸಾಹಸಗಳನ್ನು ವರ್ಣಿಸುತ್ತಾ ಸೀತೆಗೆ ಭಯಪಡಿಸುತ್ತಿರುವಾಗ ನಾನು ಆ ಸಾಹಸಗಳು ಹೇಗೆ ವಿಫಲವಾದವು ಎಂದು ಹೇಳದಿದ್ದರೆ ಸೀತೆಯ ಸಂಕಟ ಹೆಚ್ಚುತ್ತಿತ್ತು. ರಾವಣ ಪ್ರಭುಗಳಿಂದ ತೊಂದರೆಯಾಗುವುದು ಎಂದು ನಾನು ಆಗಲೂ ಯೋಚಿಸಲಿಲ್ಲ, ಈಗಲೂ ಯೋಚಿಸುವುದಿಲ್ಲ. ಪ್ರಣಾಮಗಳು ಲಂಕೇಶ್ವರ. ಗೂಢಚಾರರೇ, ನೀವೀಗಲೇ ಹೋಗಿ ಆ ರಾಮನು ನಮ್ಮ ಮೇಲೆ ಯುದ್ಧ ಮಾಡಲು ಯಾವ ಸಿದ್ಧತೆಯನ್ನು ನಡೆಸಿದ್ದಾನೆಂದು ತಿಳಿದು ಬರಬೇಕು. ಆಗಲಿ ಪ್ರಭು, ತಮ್ಮ ಆಜ್ಞೆಯನ್ನು ಶಿರಸಾವಹಿಸುತ್ತೇವೆ. ಹಾಗೆಯೇ ಆ ರಾಮನ ಅಂತರಂಗದ ಸಚಿವರು ಯಾರ್ಯಾರು,
ಅವರ ಜೊತೆ ಯಾರು ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುತ್ತಿದ್ದಾರೆಂಬುದನ್ನು ತಿಳಿದು ಬನ್ನಿ. ಖಂಡಿತವಾಗಿಯೂ ತಿಳಿದುಕೊಳ್ಳುತ್ತೇವೆ ಪ್ರಭು. ಅವನ ಚಲನವಲನಗಳ ಮೇಲೆ ಗಮನವಿರಲಿ. ಅವನು ಯಾವಾಗ ಮಲಗುತ್ತಾನೆ, ಯಾವಾಗ ಎಚ್ಚರವಾಗಿರುತ್ತಾನೆ, ಎಚ್ಚರವಾಗಿದ್ದಾಗ ಅವನೇನು ಮಾಡುತ್ತಾನೆ ಅದನ್ನು ತಿಳಿದು ಬರಬೇಕು. ಹಾಗೆ ಆಗಲಿ ಪ್ರಭು. ಹಾಗೆಯೇ ನಿಮ್ಮ ಸುರಕ್ಷತೆಯ ಕಡೆಗೂ ಗಮನವಿರಲಿ. ಆ ವಾನರ ಕೈಗೆ ಸಿಗದಂತೆ ಈ ವಿಷಯಗಳನ್ನು ಸಂಗ್ರಹಿಸಬೇಕು. ಹಾಗೇ ಮಾಡುತ್ತೇವೆ ಮಹಾಪ್ರಭು. ಸರಿ, ನಿಮ್ಮ ಬುದ್ಧಿಶಕ್ತಿಯಿಂದ, ನಿಮ್ಮ ಮಾಯಾಶಕ್ತಿಯಿಂದ ಅದೃಶ್ಯರಾಗಿದ್ದುಕೊಂಡೇ ಈ ವಿಷಯಗಳನ್ನು ಸಂಗ್ರಹಿಸಬೇಕು. ಆಗಲಿ ಪ್ರಭು, ನಾವು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುತ್ತೇವೆ. ಶೀಘ್ರದಲ್ಲಿಯೇ ನನಗೆ ಎಲ್ಲ ವಿವರಗಳು ನಿಮ್ಮಿಂದ ತಿಳಿಯಬೇಕು. ನೀವಿನ್ನು ಹೊರಡಿ. ಜೈ ಲಂಕೇಶ್ವರ. ಆಗ ವಿಭೀಷಣ ಪ್ರಭು ನಮ್ಮ ಜೊತೆಯಲ್ಲಿದ್ದರು. ಆಗ ನಾವು ಭಯಪಡುವ ಅಗತ್ಯವಿರಲಿಲ್ಲ. ಆದರೀಗ ಪರಿಸ್ಥಿತಿ ಬೇರೆಯಾಗಿದೆ. ಅವರು ರಾಮನ ಕಡೆ ಸೇರಿರುವುದರಿಂದ ರಾವಣ ಪ್ರಭುಗಳಿಗೆ ನಮ್ಮ ಮೇಲೆ ಕಿಂಚಿತ್ತೂ ಅನುಕಂಪವಿಲ್ಲ. ಪುಣ್ಯಕ್ಕೆ ನಮ್ಮನ್ನು ಬಂಧಿಸದೆ ಬಿಟ್ಟಿರುವುದೇ ದೊಡ್ಡದು. ಈಗ ಅಂತ ಸುಳಿವು ಸಿಕ್ಕಿದ್ದರೆ ಬಂಧಿಸಿ ಸೆರೆಮನೆಗೆ ದೂಡದೆ ಬಿಡುತ್ತಾರೆಯೇ? ಮಾತೆ, ಧರ್ಮಾತ್ಮರಾದ ವಿಭೀಷಣರ ಪತ್ನಿಯಾದ ನೀವು ಹೆದರುವುದೇ? ಹೆದರದೆ ನಿರಾತಂಕವಾಗಿರುವುದು ಹೇಗೆ ಸಾಧ್ಯ ತ್ರಿಜಟೆ? ವಿಭೀಷಣ ಪ್ರಭುಗಳು ಯಾವಾಗಲೂ ಧರ್ಮದ ಪರವಾಗಿ ನಿಲ್ಲುವವರು. ಆದ್ದರಿಂದಲೇ ಅವರು ಅಧರ್ಮಿಯಾದ ಸೋದರನನ್ನೇ ತ್ಯಜಿಸಿ ಧರ್ಮಾತ್ಮರಾದ ರಾಮನ ಪಕ್ಷ ಸೇರಿತು. ಅದು ನಿಜ ತ್ರಿಜಟೆ. ಆದರೆ ನಾವು ಈ ಲಂಕೆಯಲ್ಲೇ ಇರಬೇಕಲ್ಲವೇ? ಮಾತೆ, ಧರ್ಮ ರಕ್ಷಣೆಗೆ ನಿಂತಾಗ ಯಾವ ಅಪಾಯವನ್ನು ಲೆಕ್ಕಿಸಬಾರದು. ನಮ್ಮ ಪ್ರಾಣದ ಭಯವಿದ್ದರೆ ಧರ್ಮದ ಪರವಾಗಿ ನಿಲ್ಲುವ ಧೈರ್ಯವೆಲ್ಲಿ ಬರಬೇಕು? ತ್ರಿಜಟೆ, ಇನ್ನೇನು ಯುದ್ಧ ಆರಂಭವಾಗಬಹುದೆಂದು ಹೇಳುತ್ತಾರೆ. ಅದರಿಂದ ಏನೇನು ಅನಾಹುತವಾಗಬಹುದೋ ಏನೋ. ನಮಗೆ ಮಾತ್ರವಲ್ಲ, ನಮ್ಮಿಂದ ಸೀತೆಗೂ ಕೇಡಾದರೇನು ಗತಿ? ಅದೇ ಕಾರಣಕ್ಕೆ ನಾನು ಎಚ್ಚರದಿಂದಿದ್ದೇನೆ ಮಾತೆ. ಸೀತೆಗೂ ಸಮಾಧಾನ ಹೇಳುತ್ತೇನೆ. ನಮ್ಮ ಮೇಲೆ ಸಂದೇಹ ಬಾರದಂತೆ ಎಚ್ಚರದಿಂದಲೂ ಇರುತ್ತೇನೆ. ನೀವು ಆತಂಕ ಪಡಬೇಡಿ. ಸೀತೆ, ತ್ರಿಜಟೆ, ನೀನಾ? ಯಾವಾಗ ಬಂದೆ? ಇದೆ, ಈಗ ಬಂದೆ. ನಾನು ಎಚ್ಚರಿಸಿದ್ದರಿಂದ ನಿನ್ನ ಧ್ಯಾನಕ್ಕೆ ಭಂಗವಾಯಿತೆ? ಇಲ್ಲ ತ್ರಿಜಟೆ,
ನನಗೆ ಹಿತವನ್ನು ನೀಡುವ ತಂಗಾಳಿಯಂತೆ ಬರುವ ನಿನ್ನಿಂದ ನನಗೆ ತೊಂದರೆಯೇ? ಖಂಡಿತ ಇಲ್ಲ. ನೀನು ಬಂದರೆ ನನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತದೆ. ನಿನ್ನ ಮನಸ್ಸಿಗೆ ನನ್ನಿಂದ ಸಮಾಧಾನ ಸಿಗುವುದಾದರೆ ನನ್ನ ಸಮಾಧಾನಕ್ಕಾಗಿ ನೀನೊಂದು ಕೆಲಸ ಮಾಡುತ್ತೀಯಾ? ಹೇಳು ತ್ರಿಜಟೆ. ದುಷ್ಟ ರಾವಣನ ಬಂದಿಯಾಗಿರುವ ನಾನು ನಿನಗೆ ಏನು ತಾನೇ ಮಾಡಲು ಸಾಧ್ಯ? ಅಂಥ ಅಸಾಧ್ಯವಾದ ಕೆಲಸವನ್ನೇನು ನಾನು ಹೇಳುವುದಿಲ್ಲ. ಸರಿ, ಅದೇನೆಂದು ಹೇಳು. ಖಂಡಿತ ಮಾಡುತ್ತೇನೆ. ನಿನಗಾಗಿ ನಾನು ಅತ್ಯುತ್ತಮವಾದ ಫಲಗಳನ್ನು ತಂದಿದ್ದೇನೆ. ನೀನು ಇವುಗಳನ್ನು ತಿಂದರೆ ನನಗೆ ಸಮಾಧಾನವೂ ಸಿಗುತ್ತದೆ, ಆನಂದವೂ ಆಗುತ್ತದೆ. ತ್ರಿಜಟೆ, ಇದೇನು ಈ ದಿನ ವಿಚಿತ್ರವಾದ ಆಸೆ? ನಾನು ಎಂದಾದರೂ ಏನಾದರೂ ತಿಂದಿರುವೆನೇ? ಈ ಅಶೋಕವನಕ್ಕೆ ಬಂದ ಕ್ಷಣದಿಂದ ನಾನು ಏನಾದರೂ ತಿಂದಿರುವೆನೆಂದು ಆ ಕಾವಲಿನ ರಾಕ್ಷಸಿಯರು ಹೇಳಿದರೆ? ಇಲ್ಲ ಸೀತೆ, ನಾನು ಕಂಡಿಲ್ಲ, ಅವರು ಹೇಳಿಲ್ಲ. ಹಾಗೆಂದು ಈಗಲೂ ತಿನ್ನಬಾರದೆಂದಿದೆಯೇ? ನನ್ನ ಸಂತೋಷಕ್ಕಾಗಿ ತಿಂದರೆ ಅಭ್ಯಂತರವೇನು? ಇಲ್ಲ ತ್ರಿಜಟೆ, ಅದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಸೀತೆ? ಇಲ್ಲಿಂದ ಬಿಡುಗಡೆಯಾಗುವವರೆಗೂ ಏನನ್ನೂ ತಿನ್ನಬಾರದೆಂದು ನನಗೆ ನಾನೇ ನಿರ್ಬಂಧ ಹಾಕಿಕೊಂಡಿದ್ದೇನೆ. ನಮ್ಮನ್ನು ಕ್ಷಮಿಸಿ ಪ್ರಭು. ಪ್ರಭು, ನಮ್ಮನ್ನು ಕ್ಷಮಿಸಿ ಪ್ರಭು. ವಿಭೀಷಣ ಪ್ರಭು, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಕೆಲವು ರಾವಣ ಬಂಟರೆ, ಇಲ್ಲಿಗೇಕೆ ಬಂದಿರಿ? ಇಲ್ಲಿ ನಿಮಗೇನು ಕೆಲಸ? ಲಂಕೇಶ್ವರನ ಆಜ್ಞೆಯಂತೆ ಇಲ್ಲಿ ನಡೆಯುವ ವಿದ್ಯಮಾನಗಳನ್ನು ಕದ್ದು ತಿಳಿಯಲು ಬಂದಿದ್ದೇವೆ ಪ್ರಭು. ಪ್ರಭುಗಳ ಆಜ್ಞೆಯನ್ನು ಸೇವಕರು ಮೀರುವುದುಂಟೆ? ಪಾಪಿಗಳಿರ, ಮತ್ತೆ ಮತ್ತೆ ಬಂದು ರಾಮ ಕಾರ್ಯಕ್ಕೆ ಭಂಗ ತರಲು ನೋಡಿವಿರಾ? ನಾವು ಈಗಲೇ ಬಂದಿರುವುದು ಪ್ರಭು. ಆಗ ಬಂದವರು ಈಗ ಬಂದವರು ಎಲ್ಲರೂ ಆ ರಾವಣನ ಸೇವಕರೇ ಅಲ್ಲವೇ? ನಾನೇ ನಿಮ್ಮನ್ನು ಕೊಂದು ಬಿಡಬೇಕೆನ್ನುವಷ್ಟು ಕೋಪ ಬರುತ್ತಿದೆ. ಇದಕ್ಕೆ ರಾಮನ ಅನುಮತಿ ಅಗತ್ಯ. ನಡೆಯಿರಿ. ಪ್ರಣಾಮಗಳು ರಾಮಚಂದ್ರ. ಎಲ್ಲ ವಾನರ ವೀರರಿಗೂ ಪ್ರಣಾಮಗಳು. ಬಾ ವಿಭೀಷಣ, ಯುದ್ಧಾರಂಭಕ್ಕೆ ಸಂಬಂಧಿಸಿದಂತೆ ನಾವು ಸಮಾಲೋಚನೆ ನಡೆಸುತ್ತಿದ್ದೇವೆ. ನಿನ್ನ ಉಪಯುಕ್ತ ಸಲಹೆಗಳು ನಮಗೆ ಅಗತ್ಯ. ವಿಭೀಷಣ, ಇವರಿಬ್ಬರು ಯಾರು? ಅಪರಿಚಿತರಂತೆ ಕಾಣುತ್ತಿದ್ದಾರೆ. ರಾಮಚಂದ್ರ, ಇವರು ಆ ರಾವಣನ ಗೂಢಾಚಾರರು. ಗುಡಾರದೊಳಗೆ ನಡೆಯುತ್ತಿರುವ ನಿಮ್ಮ ಮಾತುಕತೆಯನ್ನು ಕದ್ದು ಆಲಿಸುತ್ತಿದ್ದರು. ವಾನರ ವೀರರೇ, ನಿಲ್ಲಿಸಿ. ಸಮಾಧಾನ, ಸಮಾಧಾನ. ಇವರನ್ನು ಹೊಡೆಯಬೇಡಿ, ಇದು ನನ್ನ ಆಜ್ಞೆ. ಶೌರ್ಯದಲ್ಲಿ ಮಹಾವೀರನೆಂದು ಕೊಚ್ಚಿಕೊಳ್ಳುವ ಆ ರಾವಣ ಕುತಂತ್ರದಲ್ಲಿ ವೀರನೆಂದಾಯಿತು. ಆ ಸುಖಾಸರನನ್ನು ಜೀವಂತವಾಗಿ ಕಳುಹಿಸಿದ್ದನ್ನು ನಮ್ಮ ದೌರ್ಬಲ್ಯ ಎಂದುಕೊಂಡು ಬಿಟ್ಟಿದ್ದಾನೆ ಆ ದುಷ್ಟ. ಇವರನ್ನು ಕೊಂದು ಇವರ ಶವಗಳನ್ನು ಕಳುಹಿಸಿದರೆ ಮತ್ತೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಬೇಡ ಅಂಗದ, ಅಂತಹ ಅಪಚಾರವು ನಡೆಯಬಾರದು. ಇವರು ತಮ್ಮ ರಾಜನ ಆಜ್ಞಾಧಾರಕರಷ್ಟೇ. ಪಾಪ, ಇವರದೇನು ತಪ್ಪು? ಇವರನ್ನು ಬಿಟ್ಟು ಕಳಿಸುವುದೇ ನೀತಿ. ಬಿಟ್ಟು ಕಳಿಸುವ ಮೊದಲು ಶೂರ್ಪಣಕಿಯಂತೆ ಇವರಿಬ್ಬರನ್ನು ವಿರೂಪಗೊಳಿಸಿ ಕಳಿಸಿದರೆ ಮತ್ತೆ ಇಂಥ ಪ್ರಯತ್ನ ಮಾಡುವುದಿಲ್ಲ. ಬಿಟ್ಟು ಕಳಿಸುವ ಮೊದಲು ಶೂರ್ಪಣಕಿಯಂತೆ ಇವರಿಬ್ಬರನ್ನು ವಿರೂಪಗೊಳಿಸಿ ಕಳಿಸಿದರೆ ಮತ್ತೆ ಇಂಥ ಪ್ರಯತ್ನ ಮಾಡುವುದಿಲ್ಲ. ಅದರ ಅಗತ್ಯವಿಲ್ಲ ಲಕ್ಷ್ಮಣ. ಇವರು ತಮ್ಮ ಕರ್ತವ್ಯವನ್ನು ಪಾಲಿಸಲಿ. ಇವರಿಗೆ ಬೇಕಾದ ಸಂಗತಿಗಳನ್ನು ತಮ್ಮ ರಾಜನ ಬಳಿಗೆ ತೆಗೆದುಕೊಂಡು ಹೋಗಲಿ. ಅದರಿಂದ ಏನಾಗುತ್ತದೆ? ಆ ರಾವಣ ನಮ್ಮ ಬಲಾಬಲಗಳೆಷ್ಟೆಂದು ತಿಳಿದರೆ ಅದನ್ನು ನಮ್ಮಿಂದ ಕಿತ್ತುಕೊಳ್ಳಲಾಗುತ್ತದೆ. ಅಷ್ಟಕ್ಕೂ ನಾವು ಧರ್ಮದ ಪರವಾಗಿರುವುದರಿಂದ ಆ ಧರ್ಮವೇ ನಮಗೆ ಜಯವನ್ನು ತಂದುಕೊಡುತ್ತದೆ. ನಿನ್ನ ಅಭಿಪ್ರಾಯವೇನು ಹನುಮಂತ? ರಾಘವ,
ಧರ್ಮಾತ್ಮನಾದ ನಿಮ್ಮ ಮಾತು ಸೂಕ್ತವಾಗಿಯೇ ಇದೆ. ಧರ್ಮಾತ್ಮರಿಗೆ ದೇವತೆಗಳೂ ನೆರವಾಗುತ್ತಾರೆ. ಹನುಮಂತನ ಮಾತು ಸತ್ಯ. ರಾವಣ ನಮ್ಮ ರಹಸ್ಯಗಳನ್ನ ತಿಳಿದು ಏನೂ ಮಾಡಿಕೊಳ್ಳಲಾರ. ಆಗಲಿ ರಾಮಚಂದ್ರ. ವಾನರ ಮಿತ್ರರೇ, ಇವರನ್ನು ಎಲ್ಲ ಕಡೆ ಸುತ್ತಾಡಿಸಿ ಇವರಿಗೆ ಬೇಕಾದ ಮಾಹಿತಿಗಳನ್ನು ಒದಗಿಸಿಕೊಡಿ. ನಾವು ಎಲ್ಲರಿಗೂ ಕೃತಜ್ಞರಾಗಿದ್ದೇವೆ. ಹೋಗಿ, ರಾಮನ ದಯೆಯಿಂದ ನಿಮ್ಮ ಪ್ರಾಣ ಉಳಿಯಿತು. ಹೋಗಿ ಬದುಕಿಕೊಳ್ಳಿ. ಇಲ್ಲ ರಾಮಚಂದ್ರ, ಆ ರಾವಣನಿಗೆ ಎಂದಿಗೂ ಬುದ್ಧಿ ಬರುವುದಿಲ್ಲ. ತನ್ನ ವಿನಾಶದ ಮುಹೂರ್ತವನ್ನು ತಾನೇ ನಿಗದಿಪಡಿಸಿಕೊಳ್ಳುತ್ತಿದ್ದಾನೆ. ತನ್ನ ಮರಣ ಶಾಸನವನ್ನು ತಾನೇ ಬರೆದುಕೊಳ್ಳುತ್ತಿದ್ದಾನೆ. ಪ್ರಣಾಮಗಳು ಲಂಕೇಶ್ವರ. ಭಲೆ ಭಲೆ, ನಾನು ಹೇಳಿದ ಕೆಲಸವನ್ನು ಇಷ್ಟು ಬೇಗ ಮುಗಿಸಿ ಬಂದಿರಾ? ಪ್ರಭು, ಕೆಲಸ ಮುಗಿಯುವುದರೊಳಗೆ ನಾವೇ ಮುಗಿದು ಹೋಗುವುದು ಸ್ವಲ್ಪದರಲ್ಲೇ ತಪ್ಪಿತು ಪ್ರಭು. ಏನು ಹಾಗಂದರೆ? ಮಹಾಪ್ರಭು, ನೀವು ಹೇಳಿದ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರೈಸಲಾಗಲಿಲ್ಲ. ಆ ರಾಮನ ಕಡೆಯ ವೀರ ವಾನರೆಲ್ಲ ಮಹಾನ್ ಬಲಿಷ್ಠರು. ಅವರೆಲ್ಲರೂ ರಾಮನ ರಕ್ಷಣೆಯಲ್ಲಿದ್ದಾರೆ. ನಾವು ಅವರ ಜೊತೆ ಮಾತನಾಡುವುದು ಕಷ್ಟ ಪ್ರಭು. ಅಂದ ಮೇಲೆ ಅವರ ವಿಚಾರವನ್ನು ಗ್ರಹಿಸುವುದು ಹೇಗೆ? ಬಲವಂತರಾದ ವಾನರರು ಎಲ್ಲ ಕಡೆಯಲ್ಲೂ ಎಚ್ಚರಿಕೆಯಿಂದ ಕಾವಲು ಕಾಯುತ್ತಿದ್ದಾರೆ. ನಾವೇನು ನಮ್ಮ ಕರ್ತವ್ಯವನ್ನು ಎಚ್ಚರಿಕೆಯಿಂದಲೇ ಆರಂಭಿಸಿದೆವು. ಆದರೆ ಅಷ್ಟರಲ್ಲಿ ವಿಭೀಷಣರು ನಮ್ಮನ್ನು ಕಂಡು ಹಿಡಿದು ಬಿಟ್ಟರು ಪ್ರಭು. ಏನೋ, ನೀವು ಆ ದ್ರೋಹಿಯ ಕೈಗೆ ಸಿಕ್ಕಿಬಿದ್ದೀರಾ? ಹೌದು ಪ್ರಭು, ಅವರು ನಮ್ಮನ್ನು ಬಂಧಿಸಿ ಬಿಟ್ಟರು ಪ್ರಭು. ಏಡಿಗಳಂತೆ ಸೋತ ಮುಖ ಹೊತ್ತು ನನ್ನೆದುರಿಗೆ ನಿಂತಿರುವ ನಿಮ್ಮನ್ನು ಕೊಂದು ಬಿಡುತ್ತೇನೆ. ಪ್ರಭು, ನಮ್ಮನ್ನು ಕ್ಷಮಿಸಿ ಪ್ರಭು, ನಮ್ಮನ್ನು ಕ್ಷಮಿಸಿ. ಶಾಂತರಾಗಿ ಪ್ರಭು, ಶಾಂತರಾಗಿ. ವಿಭೀಷಣನ ಎದುರಿಗೆ ರಾಕ್ಷಸರ ಮಾಯೆ ನಡೆಯುವುದಿಲ್ಲವೆಂದು ತಮಗೆ ತಿಳಿಯದೆ ಪ್ರಭು. ನಾವು ಅದೃಷ್ಟರಾಗಿ ವಾನರ ಸೈನ್ಯದಲ್ಲಿ ಓಡಾಡಿದೆವು. ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ನಿರ್ವಹಿಸಿದ್ದೇವೆ ಪ್ರಭು. ನಮ್ಮನ್ನು ಕೊಲ್ಲಬೇಡಿ ಪ್ರಭು, ಪ್ರಾಣದಾನ ಮಾಡಿ. ಹೇಳಿ, ಮೇಲೆ ಹೇಳಿ. ಆ ವಿಭೀಷಣನು ನಿಮ್ಮನ್ನು ಕಂಡು ಹಿಡಿದ ಬಳಿಕ ಏನಾಯ್ತೆಂದು ಹೇಳಿ. ಹೇಳುತ್ತೇವೆ ಪ್ರಭು. ನಾವು ಗೂಢಾಚಾರರೆಂದು ವಿಭೀಷಣ ಹೇಳಿದ ಕೂಡಲೇ ಸಿಟ್ಟಿಗಿದ್ದ ವಾನರರು ನಮ್ಮನ್ನು ಹೊಡೆಯತೊಡಗಿದರು ಪ್ರಭು. ಆಗ ಆ ರಾಮಚಂದ್ರ ನಮಗೆ ಹೊಡೆಯಬಾರದೆಂದು ಆಜ್ಞೆ ಮಾಡಿದ್ದ. ಸರಿ ಸರಿ, ಮುಂದೇನಾಯ್ತೆಂದು ಹೇಳಿ. ಮಹಾಪ್ರಭು, ಆ ರಾಮಚಂದ್ರ ಸರ್ವಸನ್ನದ್ಧನಾಗಿ ಸಿದ್ಧನಾಗಿದ್ದಾನೆ. ನಾವು ಅವರ ರಹಸ್ಯಗಳನ್ನು ತಿಳಿದರೂ ಅದು ಅವರಿಗೆ ಮುಖ್ಯವಲ್ಲ. ಅವರಿಗೆ ಧರ್ಮದ ಬೆಂಬಲವಿದೆ ಎಂದು ಅವರೆಲ್ಲರೂ ಆತ್ಮವಿಶ್ವಾಸದಿಂದ ಇದ್ದಾರೆ ಪ್ರಭು. ಇಷ್ಟರಲ್ಲಿ ಅವರು ಲಂಕೆಯ ಮೇಲೆ ಆಕ್ರಮಣ ಮಾಡುತ್ತಾರೆ. ಅಷ್ಟರೊಳಗೆ ನಾವು ಒಂದು ನಿರ್ಧಾರಕ್ಕೆ ಬರಬೇಕು ಪ್ರಭು. ಅಂದರೆ ಯಾವ ನಿರ್ಧಾರ? ಯುದ್ಧಕ್ಕೆ ಸಿದ್ಧರಾಗಬೇಕು. ಅಥವಾ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕು. ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಎಂದಿಗೂ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದಿಲ್ಲ. ಇದು ಸತ್ಯ, ಸತ್ಯ, ಸತ್ಯ. ಹಾಗಾದರೆ ಯುದ್ಧಕ್ಕೆ ಸಿದ್ಧರಾಗಬೇಕಲ್ಲವೇ ಪ್ರಭು? ಸ್ವಲ್ಪ ತಡೆಯಿರಿ. ನೀವು ಅದೃಶ್ಯರಾಗಿ ವಾನರ ಸೈನ್ಯನ್ನು ಸಂಚರಿಸಿದೆ ಎಂದು ಹೇಳಿದಿರಲ್ಲ? ಹೌದು ಪ್ರಭು. ಅಲ್ಲಿ ವಾನರ ವೀರರನ್ನು ಕಂಡಿರ? ಹೌದು ಪ್ರಭು, ಕಂಡಿದ್ದೇವೆ. ಅವರ ಶಕ್ತಿ ಸಾಮರ್ಥ್ಯಗಳೇನು, ಅವರಲ್ಲಿ ಯಾರು ಎಷ್ಟು ಬಲಶಾಲಿಗಳು ಎಂಬುದನ್ನು ನನಗೆ ವಿವರಿಸಿ. ಖಂಡಿತವಾಗಿಯೂ ಎಲ್ಲವನ್ನೂ ವಿವರವಾಗಿ ಹೇಳುತ್ತೇವೆ ಪ್ರಭು. ನೀವಿನ್ನು ಹೊರಡಬಹುದು. ಅಪ್ಪಣೆ ಪ್ರಭು. ಇನ್ನೇನು ಬಿಡುಗಡೆಯ ಸಮಯ ಸನ್ನಿಹಿತವಾಗಿದೆಯಲ್ಲ. ಈಗಲಾದರೂ ಆ ನಿರ್ಬಂಧವನ್ನು ಮುರಿದು ಆಹಾರ ಸೇವನೆ ಮಾಡಿದರೇನು ತಪ್ಪು? ನನಗಂತೂ ನೀನು ನಿರಾಹಾರ ವ್ರತ ಮಾಡುತ್ತಿರುವುದರಿಂದ ತುಂಬ ವ್ಯಥೆ ಆಗಿದೆ. ವ್ಯಥೆ ಪಡಬೇಡ ತ್ರಿಜಟೆ, ನನಗಾಗಿ ಚಿಂತಿಸಬೇಡ. ನಿಜವಾದ ಸಂಗತಿ ಎಂದರೆ
ನನಗೆ ಹಸಿವು ಬಾಯಾರಿಕೆಗಳೇ ಆಗುತ್ತಿಲ್ಲ. ನನಗೆ ತಿನ್ನುವ ಕುಡಿಯುವ ಅಗತ್ಯವೇ ಇಲ್ಲ. ಹೌದು ತ್ರಿಜಟೆ, ಅದು ದೇವತೆಯ ಅನುಗ್ರಹ. ಹೌದೇ? ಯಾವ ದೇವತೆ ನಿನಗೆ ಇಂಥ ಅನುಗ್ರಹ ಮಾಡಿದ? ದಯಮಾಡಿ ತಿಳಿಸುತ್ತೀಯಾ? ತಿಳಿಸುತ್ತೇನೆ ತ್ರಿಜಟೆ. ದುಷ್ಟ ರಾವಣ ನನ್ನನ್ನು ಇಲ್ಲಿಗೆ ತಂದ ಆರಂಭದಲ್ಲಿ ಸೀತೆ, ದುಃಖತಪ್ತಳಾದ ನೀನು ನಿದ್ರಾ ಆಹಾರಗಳನ್ನು ತೊರೆದು ಸಂಕಟ ಪಡುತ್ತಿರುವುದು ಗೊತ್ತಿದೆ. ಅದಕ್ಕಾಗಿ ಮಂತ್ರಪೂತವಾದ ಈ ಪಾಯಸವನ್ನು ಬ್ರಹ್ಮದೇವನು ಕಳುಹಿಸಿಕೊಟ್ಟಿದ್ದಾನೆ. ಇದನ್ನು ನೀನು ಸೇವಿಸಿದರೆ 1 ವರ್ಷವಾದರೂ ನಿನಗೆ ಹಸಿವು ಬಾಯಾರಿಕೆ ಬಾಧಿಸುವುದಿಲ್ಲ. ನನ್ನ ತಂದೆಯವರಾದ ಜನಕ ಮಹಾರಾಜರಂತೆ, ನನ್ನ ಮಾವನವರಾದ ದಶರಥ ಮಹಾರಾಜರಂತೆ ನೀನು ಕೂಡ ಮಾನ್ಯನಾಗಿರುವೆ. ಹಾಗಾದರೆ ಬ್ರಹ್ಮಪ್ರಸಾದಿತ ಈ ಪಾಯಸವನ್ನು ಸೇವಿಸಿ ನಿನ್ನ ಬಿಡುಗಡೆಯ ಶುಭಗಳಿಗೆ ಬರುವವರೆಗೂ ದೃಢಚಿತ್ತಳಾಗು. ದೇವರಾಜ, ನೀನು ಕೊಟ್ಟ ಈ ಪಾಯಸ ರೂಪದ ಹರಿಸ್ಸನ್ನು ರಘುವಂಶದ ಯಶಸ್ಸನ್ನು ಬಯಸಿ ಸೇವಿಸುತ್ತೇನೆ. ಮಹಾಬಲರಾದ ನನ್ನ ಪತಿ ಮತ್ತು ಲಕ್ಷ್ಮಣ ಕ್ಷೇಮದಿಂದ ಇರುವುದಾದರೆ ಈ ಪಾಯಸವು ಅವರಿಬ್ಬರಿಗೂ ಅರ್ಪಿತವಾಗಲಿ. ಆಹಾ ಸೀತೆ, ಸಾಕ್ಷಾತ್ ದೇವತೆಗಳೇ ನಿನ್ನ ಯೋಗಕ್ಷೇಮ ನೋಡಿಕೊಳ್ಳುತ್ತಿರುವಾಗ ನನ್ನದೇನು ಮಹಾ? ಹಾಗೆನ್ನಬೇಡ ತ್ರಿಜಟೆ. ನೀನು ನನಗೆ ಮಾಡಿದ ಉಪಕಾರ ಆ ದೇವತೆಗಳ ಸಹಾಯದಷ್ಟೇ ದೊಡ್ಡದು. ಅದು ನನ್ನ ಭಾಗ್ಯ. ನಮೋ ರಾವಣೇಶ್ವರ, ನಮೋ ನಮಃ. ರಾಕ್ಷಸಿಯರೇ, ನಿಮ್ಮ ಪ್ರಯತ್ನ ಸಫಲವಾಯಿತೆ. ಈ ಸೀತೆಯು ಮನಸ್ಸು ಬದಲಾಯಿಸಿದಳೆ. ಈ ಲಂಕಾಧೀಶ್ವರನ ಪಲ್ಲಂಗವನ್ನೆರಲು ಸಮ್ಮತಿಯನ್ನು ಸೂಚಿಸಿದಳೆ. ಏಕೆ ಈ ಮೌನ? ಏಕೆ ಮಾತನಾಡುತ್ತಿಲ್ಲ? ನಿಮ್ಮ ಮುಖವೇಕೆ ಮಂಕು ಕವಿದ ಮೋಡದಂತಿದೆ? ಏಕೆ ಬೆಪ್ಪಾಗಿ ನಿಂತಿರುವಿರಿ ಹೇಳಿ? ಮಹಾಪ್ರಭು, ನಾವು ಇಲ್ಲಿಯವರೆಗೂ ತಪ್ಪದೆ ಈ ಸೀತೆಗೆ ಪ್ರತಿದಿನವೂ ನಿಮ್ಮ ಪರಾಕ್ರಮದ ಕಥೆಗಳನ್ನು ಹೇಳುತ್ತಲೇ ಇದ್ದೇವೆ. ನಿಮ್ಮಂತ ಮಹಾವೀರರ ಮಡದಿಯಾಗುವ ಭಾಗ್ಯ ಬಂದಾಗ ಬೇಡವೆಂದು ನಿತ್ಯವೂ ಹೇಳುತ್ತಿದ್ದೇವೆ ಮಹಾಪ್ರಭು. ಆದರೆ ಈ ಸೀತೆ ಸ್ವಲ್ಪವೂ ತನ್ನ ಮನಸ್ಸನ್ನು ಬದಲಾಯಿಸಿದೆ. ದಿನವೂ ರಾಮಧ್ಯಾನವನ್ನು ಮಾಡುತ್ತಿದ್ದಾಳೆ ಮಹಾಪ್ರಭು. ಶಂಸಿ ಪ್ರಭು, ನಾವು ಸೋತೆವು. ಇವಳ ಮನಸ್ಸನ್ನು ಬದಲಾಯಿಸಲು ನಮ್ಮಿಂದ ಆಗಲಿಲ್ಲ. ಸಾಕು ಸಾಕು ಮಾಡಿ ನಿಮ್ಮ ಸೋಲಿನ ಪ್ರಲಾಪವನ್ನು. ದಾನವ ಸ್ತ್ರೀಯರಾಗಿ ಒಬ್ಬ ಮಾನವ ಸ್ತ್ರೀಯ ಮನಸ್ಸನ್ನು ಪರಿವರ್ತಿಸಲಾಗದೆ ಸೋತೆನೆಂದು ಹೇಳುತ್ತಿರುವರಲ್ಲ, ನಾಚಿಕೆ ಆಗುವುದಿಲ್ಲವ ನಿಮಗೆ? ರಾಕ್ಷಸ ಕುಲಕ್ಕೆ ಅವಮಾನ ನೀವು. ಸೀತೆ, ರಾಕ್ಷಸಿಯರು ವಿಫಲರಾದ ಮಾತ್ರಕ್ಕೆ ನೀನು ಗೆದ್ದೆನೆಂದು ಭಾವಿಸಬೇಡ. ಏ ರಾವಣನ ವಶವಾಗದೆ ಬದುಕಿ ಉಳಿಯಲು ನಿನಗೆ ಅನ್ಯ ಮಾರ್ಗವಿಲ್ಲ, ನೆನಪಿನಲ್ಲಿಡು. ಎಲ್ಲವೋ ದುರಾತ್ಮ, ಮೊದಲು ನೀನು ಬದುಕಿ ಉಳಿಯುವ ದಾರಿಯನ್ನು ಹುಡುಕಿಕೋ. ಅಂದು ಏನೆಂದೆ? ನನ್ನ ಸ್ವಾಮಿ ಈ ಲಂಕೆಗೆ ಬರಲು ಸಾಧ್ಯವಿಲ್ಲ ಎಂದು ಹೇಳಿದೆಯಲ್ಲವೇ? ಅಪಾರವಾದ ಸಾಗರವನ್ನು ದಾಟುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿದೆಯಲ್ಲವೇ? ಅಂತಹ ಸಾಗರಕ್ಕೆ ಸೇತುವೆಯನ್ನು ಕಟ್ಟಿ ಅಸಂಖ್ಯಾತ ವಾನರ ಸೈನ್ಯದೊಂದಿಗೆ ಲಂಕೆಗೆ ಬಂದಿರುವಾಗ ನೀನು ನಿನ್ನ ಜೀವ ಉಳಿಸಿಕೊಳ್ಳಲು ಎಲ್ಲಿ ತಲೆಮರೆಸಿಕೊಳ್ಳಬೇಕೆಂದು ಯೋಚಿಸು. ಎಲೈ ರಾಕ್ಷಸಿಯರೇ, ಆ ರಾಮನ ವಾನರ ಸೇನೆಯೊಂದಿಗೆ ಲಂಕೆಗೆ ಬಂದಿರುವ ವಿಷಯವನ್ನು ಇವಳಿಗೆ ತಿಳಿಸಿದವರು ಯಾರು? ಇಲ್ಲ ಪ್ರಭು, ನಾವು ಹೇಳಿಲ್ಲ. ಮಹಾಪ್ರಭು,
ಶ್ರೀರಾಮ ಲಂಕೆಗೆ ಬಂದಿರುವ ವಿಷಯ ನಮಗೆ ಗೊತ್ತಿಲ್ಲ. ಇನ್ನು ಇವಳಿಗೆ ಹೇಗೆ ಹೇಳುವುದು? ನಾವು ಸದಾಕಾಲ ಸೀತೆಯ ಕಾವಲನ್ನು ಕಾಯುತ್ತಿದ್ದೇವೆ, ಎಲ್ಲಿಯೂ ಹೋಗಿಲ್ಲ ಮಹಾಪ್ರಭು. ಹೌದು ಮಹಾಪ್ರಭು, ಹೊರಗೆ ನಡೆಯುತ್ತಿರುವ ವಿಚಾರ ನಮಗೆ ತಿಳಿಯದು. ನಾವು ಏನನ್ನು ಹೇಳಲಿಲ್ಲ. ಎಂತಹ ಅಸಮರ್ಥರು! ಕರ್ತವ್ಯದಲ್ಲಿ ವಿಫಲರಾಗುತ್ತಿರುವ ನೀವು ತಲೆದಂಡ ತೆರಬೇಕಾಗುತ್ತದೆ. ಎಚ್ಚರ! ಮಗಳೇ ಕೈಕಸಿ, ಬಂದಿರಾ ತಂದೆ? ಕುಳಿತುಕೊಳ್ಳಿ. ಕ್ಷೇಮವೇ ಮಗಳೇ? ಕ್ಷೇಮವಿಲ್ಲದಿರುವುದರಿಂದಲೇ ನಿಮ್ಮನ್ನು ನೆನೆಸಿಕೊಂಡೆ ತಂದೆ. ಮಗಳೇ, ನೀನು ಚಿಂತೆಯಲ್ಲಿರುವಳೆಂಬ ವಿಷಯ ನನಗೆ ತಿಳಿಯಿತು. ಅಷ್ಟರಲ್ಲಿ ನಿನ್ನ ಸಂದೇಶವೂ ಬಂತು. ಈ ಮಾಲ್ಯವಂತನ ಮಗಳಾಗಿ ನೀನು ಚಿಂತೆಯಲ್ಲಿ ತಳಮಳಿಸುವುದನ್ನು ನಾನು ಸಹಿಸಲಾರೆ ಮಗಳೇ. ಹೇಳು ಮಗಳೇ, ನಿನ್ನ ಈ ಚಿಂತೆಗೆ ಕಾರಣವೇನೆಂಬುದನ್ನು ಹೇಳು. ದೈತ್ಯ ಕುಲದ ಹಿರಿಯರಾದ ನಿಮಗೆ ತಿಳಿಯಲಾರದೇನಿದೆ? ನಿಮ್ಮ ಮೊಮ್ಮಗ ರಾವಣನ ವಿಷಯ ನಿಮಗೆ ತಿಳಿದಿರಬಹುದು. ತಿಳಿದಿದೆ ಮಗಳೇ. ಈ ಲಂಕೆ ನಮ್ಮ ಅಸುರರ ಕುಲದ ಹೆಮ್ಮೆ. ನಮ್ಮ ಹಿರಿಯರು ಈ ಲಂಕೆಯನ್ನು ವೈಭವದಿಂದೇ ಆಳಿದರು. ಆದರೆ ಆ ವಿಷ್ಣುವು ನಮ್ಮ ಹಿರಿಯರು ಲಂಕೆಯನ್ನು ತೊರೆದು ಪಾತಾಳವನ್ನು ಸೇರುವಂತೆ ಮಾಡಿದರು. ಆದರೆ ನಿನ್ನ ಮಗ ರಾವಣ ಲಂಕೆಯ ಪ್ರಭುವಾಗಿ ಅಸುರರ ವೈಭವವನ್ನು ಮರಳಿ ದೊರಕುವಂತೆ ಮಾಡಿದ. ಅದಕ್ಕಾಗಿ ನಾನು ಹೆಮ್ಮೆ ಪಡುತ್ತೇನೆ. ಆ ಹೆಮ್ಮೆಯಿಂದಲೇ ಇಂದು ತಲೆ ತಗ್ಗಿಸುವಂತೆ ಮಾಡಿದ್ದಾನೆ ನಿಮ್ಮ ಮೊಮ್ಮಗ ರಾವಣ. ನಿಜ ಕೈಕಸಿ, ಹಲವಾರು ವರಗಳನ್ನು ಪಡೆದು ದೇವಾದಿದೇವತೆಯನ್ನು ಗೆದ್ದ ರಾವಣ ಸೀತೆಯ ವಿಷಯದಲ್ಲಿ ತಪ್ಪು ಮಾಡಿದ್ದಾನೆ. ಸಣ್ಣ ಪುಟ್ಟ ತಪ್ಪಲ್ಲ, ಘನವಾದ ತಪ್ಪನ್ನೇ ಮಾಡಿದ್ದಾನೆ. ರಾವಣನ ಈ ತಪ್ಪು ಎಲ್ಲಿ ಈ ಲಂಕೆಯನ್ನೇ ನಾಶ ಮಾಡುತ್ತದೆಯೋ, ಅವನ ಬದುಕನ್ನು ಕಿತ್ತುಕೊಳ್ಳುತ್ತದೆಯೋ ಎಂದು ನನ್ನ ಸೊಸೆ ಮಂಡೋದರಿ ತುಂಬ ದುಃಖಿತಳಾಗಿದ್ದಾಳೆ. ಅವಳ ದುಃಖವನ್ನು ಕಂಡು ನನಗೂ ಭೀತಿ ಉಂಟಾಗಿದೆ ತಂದೆ. ಮಹಾಪತಿವ್ರತಿಯಾದ ಸೀತೆಯ ಶಾಪ ಎಲ್ಲಿ ರಾವಣನನ್ನು ಸುಟ್ಟು ಬಿಡುತ್ತದೋ ಎಂದು ನನಗೆ ಭಯವಾಗುತ್ತಿದೆ. ಈಗಾಗಲೇ ಸೀತೆಯ ಪತಿಯಾದ ರಾಮಚಂದ್ರ ಸಾಕಷ್ಟು ವಾನರ ಸೈನ್ಯವೊಂದಿಗೆ ಲಂಕೆಗೆ ಬಂದಿದ್ದಾನೆ. ನರವಾನರರಿಂದ ಸಾವಿಲ್ಲವೆಂದು ರಾವಣ ವರ ಪಡೆದಿಲ್ಲ. ಇದೇ ನನ್ನ ಆತಂಕವನ್ನು ಹೆಚ್ಚಿಸಲು ಕಾರಣವಾಗಿದೆ ತಂದೆ. ನಿನ್ನ ಮಾತು ನಿಜ ಮಗಳೇ. ಈ ಘಟನೆಗಳೆಲ್ಲವೂ ರಾವಣನಿಗೆ ವಿರುದ್ಧವಾಗಿರುವಂತೆಯೇ ಇದೆ. ಅವನು ನಂದಿ ಮೊದಲಾದವುಗಳಿಂದ ಪಡೆದ ಶಾಪವು ಕಾರ್ಯರೂಪಕ್ಕೆ ಬರುವ ಸಂದರ್ಭ ಸೃಷ್ಟಿಯಾಗುತ್ತಿದೆ. ನರವಾನರರೊಡನೆ ಯುದ್ಧ ನಡೆದರೆ ರಾವಣ ಪರಾಭವಗೊಳ್ಳಬಹುದೆಂದು ನನಗೂ ಅನಿಸುತ್ತಿದೆ. ತಂದೆಯೇ, ಇದಕ್ಕೆ ಏನಾದರೂ ಮಾಡಲೇಬೇಕು. ಪಾಪ ಮಂಡೋದರಿಯ ದುಃಖ ನೋಡಲಾಗುತ್ತಿಲ್ಲ. ಮಗಳೇ, ಲಂಕೆಯ ಕ್ಷೇಮಕ್ಕಾಗಿ, ರಾವಣನ ಕ್ಷೇಮಕ್ಕಾಗಿ ನಾವು ಈಗ ಮಾಡಬಹುದಾದ ಒಂದೇ ಕಾರ್ಯವೆಂದರೆ ರಾಮ ರಾವಣರ ಯುದ್ಧ ನಡೆಯದಂತೆ ತಡೆಯುವುದು. ಆದರೆ ಅವನು ಅದನ್ನು ಕೇಳಬೇಕಲ್ಲ. ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು ಎಂದು ನಾನು ಎಷ್ಟೋ ಬುದ್ಧಿ ಹೇಳಿದೆ. ಆದರೆ ಅವನು ಅದನ್ನು ಕೇಳಲೇ ಇಲ್ಲ. ಕೇಳಬೇಕು ಮಗಳೇ, ಕೇಳಲೇಬೇಕು. ಇಲ್ಲವಾದರೆ ಘೋರ ಅನಾಹುತವಾಗುತ್ತದೆ. ನೀನು ಧೈರ್ಯವಾಗಿರು. ನಾನು ಅವನಿಗೆ ಬುದ್ಧಿ ಹೇಳುತ್ತೇನೆ. ನೀನು ನನ್ನ ಜೊತೆಯಲ್ಲೇ ಇರು. ನಿನ್ನ ಮಾತುಗಳನ್ನು ಉಪೇಕ್ಷಿಸಿದಂತೆ ನನ್ನ ಮಾತುಗಳನ್ನು ಉಪೇಕ್ಷಿಸುವುದಿಲ್ಲವೆಂದು ನಾನು ಭಾವಿಸುತ್ತೇನೆ. ತಂದೆಯೇ, ಈಗ ನೀವೇ ನಮಗೆ ಆಸರೆ. ಚಿಂತಿಸಬೇಡ ಮಗಳೇ, ಧೈರ್ಯವಾಗಿರು. ಅಮ್ಮ ತಾಯಿ,
ರಾಮನ ಆಗಮನವನ್ನು ನಿನಗೆ ಯಾರು ತಿಳಿಸಿದರೆಂದು ನಮ್ಮ ಪ್ರಭುಗಳಿಗೆ ಹೇಳು. ಆ ವಿಷಯವನ್ನು ನಾವು ನಿನಗೆ ಹೇಳಿಲ್ಲವೆಂದು ಪ್ರಭುಗಳಿಗೆ ತಿಳಿಸು. ಸತ್ಯವೇನೆಂದು ಹೇಳಿ ಪ್ರಭುಗಳ ಕೋಪದಿಂದ ನಮ್ಮನ್ನು ಉಳಿಸು. ಹೌದು ಸೀತೆ, ಪ್ರಭುಗಳ ಸೇವೆಯನ್ನು ನಾವು ನಿಷ್ಠೆಯಿಂದ ಮಾಡಿದ್ದೇವೆ ಎಂದು ನೀನೇ ಅವರಿಗೆ ತಿಳಿಸು. ರಾಕ್ಷಸಿಯರೇ, ಹೆದರಬೇಡಿ. ನೀವು ನಿಮ್ಮ ಪ್ರಭುವಿನ ಆಜ್ಞೆಯಂತೆ ನಡೆದುಕೊಂಡಿದ್ದೀರಿ. ನನಗೆ ಸಾಕಷ್ಟು ಸಂಕಟ ಕೊಟ್ಟಿದ್ದೀರಿ. ಆದರೆ ಇನ್ನು ಅದಕ್ಕೆಲ್ಲ ಕೊನೆ. ನಿಮ್ಮ ಪ್ರಭು ನನ್ನ ಸ್ವಾಮಿಗೆ ಶರಣಾಗಿ ತಲೆಬಾಗುವ ಕ್ಷಣ ಸನ್ನಿಹಿತವಾಗಿದೆ. ಇಲ್ಲ, ಸಾಧ್ಯವಿಲ್ಲ. ಏ ದಶಕಂಡ ಎಂದಿಗೂ ಯಾರಿಗೂ ಯಾವ ಕಾರಣಕ್ಕೂ ತಲೆಬಾಗುವುದಿಲ್ಲ. ಅದರಲ್ಲೂ ಆ ರಾಮನಿಗೆ ತಲೆಬಾಗುವುದು ಅಸಂಭವ, ಅಸಂಭವ. ಅವಿವೇಕಿ, ಮಹಾಮೂರ್ಖ, ದುರುಳ ರಾವಣ, ನಿನ್ನ ಪ್ರಾಣ ಉಳಿಯಬೇಕೆಂಬ ಆಸೆ ನಿನಗಿದ್ದರೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಶರಣಾಗಿ ಕ್ಷಮೆ ಕೇಳು. ಇಲ್ಲವಾದರೆ ನಿನ್ನನ್ನು ನನ್ನ ಸ್ವಾಮಿ... ಸಾಕು, ನಿಲ್ಲಿಸು ನಿನ್ನ ಸ್ವಾಮಿಯ ಗುಣಗಾನ. ಆ ರಾಮ ಲಂಕೆಗೆ ಬಂದಿರುವುದು ನನ್ನ ಸಂಹಾರಕ್ಕಲ್ಲ, ಅವನ ಸಂಹಾರಕ್ಕೆ. ಯಾರ ಸಂಹಾರವೆಂದು ತಿಳಿಯಲು ಹೆಚ್ಚು ಸಮಯವಿಲ್ಲ. ರಾಮಬಂಟನಾದ ಹನುಮಂತನೇ ಈ ಲಂಕೆಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿ ಹೋದ. ಅವನನ್ನೇ ಏನು ಮಾಡಲಾಗಲಿಲ್ಲ. ಇನ್ನು ನನ್ನ ರಾಮನನ್ನು ಏನು ಮಾಡಬಲ್ಲೆ? ಅದು ನಿನಗೆ ತಿಳಿಯುತ್ತದೆ. ನನ್ನ ಪರಾಕ್ರಮದ ಪರಿಚಯವಾಗುತ್ತದೆ. ರಾಮನು ಹತನಾಗಿರುವುದನ್ನು ಪ್ರತ್ಯಕ್ಷವಾಗಿ ತೋರಿಸುತ್ತೇನೆ. ರಾಮನ ಮರಣವನ್ನು ಕಂಡ ಮೇಲಾದರೂ ನೀನು ನನ್ನ ವಶಲಾಗಲೇಬೇಕು. ಆಗಲಿ ಆಗಲಿ, ಆ ರಾಮನ ಶಿರದೊಂದಿಗೆ ಬಂದು ನಿನ್ನನ್ನು ಕಾಣುತ್ತೇನೆ.